ಬನ್ನಿ ವಿವರ್ಸ್, ತಿಂಡಿ ತಿನ್ನೋಣ. ಬ್ರೇಕ್ಫಾಸ್ಟು ಕಳ್ಳೆ ಬೀಜ ಚಟ್ನಿ ಮತ್ತು ನೋಡಿ ತಾಲಿಪಟ್ಟು. ಬಹಳ ಬಹಳ ಟೇಸ್ಟಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಸೌತೆಕಾಯಿ ಬೀಳಬೇಕು ಫ್ರೆಂಡ್ಸ್. ಈ ತಾಲಿಪಟ್ಟಿಗೆ ಒಳ್ಳೆ ಕಾಂಬಿನೇಷನ್. ವಾವ್, ಸೂಪರ್ ಆಗಿದೆ. ಮಕ್ಕಳಿಗಂತೂ ಕೈ ಕೊಟ್ಟರೆ ಹಾಗೆ ತಿಂದ್ಬಿಡ್ತಾರೆ. ಏನು ಚಟ್ನಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ಅಷ್ಟು ರುಚಿಯಾಗಿದೆ, ಬಹಳ ಚೆನ್ನಾಗಿದೆ. ಮಾಡಿ ನೋಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಎಲ್ಲ ಮಿಕ್ಕಿರುವಂತಹ ರವೆ, ಮೈದಾ, ಗೋಧಿ ಇಂಥವುಗಳಿಂದ ನಾವು ಒಂದು ರೆಸಿಪಿನ ರೆಡಿ ಮಾಡೋಣ. ಬನ್ನಿ ನೋಡೋಣ. ಈಗ ನೋಡಿ, ರವೆ ಒಂದು ಬಟ್ಲು ತಗೊಂಡಿದ್ದೀನಿ, ಒಂದು ಬೌಲ್ ತಗೊಂಡಿದ್ದೀನಿ. ಒಂದು ಬೌಲ್ಗೆ ರವೆ ಒಂದು ಬಟ್ಲು ಹಾಕ್ತಾಯಿದ್ದೀನಿ, ಮತ್ತು ಮೈದಾ ಒಂದು ಬಟ್ಲು ಹಾಕ್ತಾಯಿದ್ದೀನಿ. ನೋಡಿ, ಗೋಧಿ ಹಿಟ್ಟು ಒಂದು ಬಟ್ಲು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಮೊಸರು ಒಂದು 4 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, ಒಂದು 1/4 ಸ್ಪೂನಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಈಗ ಇಷ್ಟನ್ನು ನಾವು ಕಲಿಸ್ಕೊಳ್ಳೋಣ. ನೀರು ಹಾಕಿ ಮೊಸರಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಮೊಸರಷ್ಟು ಗಟ್ಟಿ ಇರಬೇಕು ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನ್ ಮೇಲೆ ಒತ್ತಿ ಹಾಲ್ ಅಂತ ಬರುತ್ತೆ, ಹಾಲ್ ಮೇಲೆ ಒತ್ತಿದರೆ ನಮ್ಮ ವಿಡಿಯೋಸ್ ಎಲ್ಲ ನಿಮಗೆ ಶೇರ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡಬೇಕಾದ್ರೆ ವಿಡಿಯೋಸ್ ಅಂತ ಕೆಳಗಡೆ ಡೌನಲ್ಲಿ ಇರುತ್ತೆ. ಆ ವಿಡಿಯೋಸ್ ಮೇಲೆ ನೀವು ಒತ್ತಿದರೆ ಎಲ್ಲ ವಿಡಿಯೋಸು 1 by 1 ಎಲ್ಲ ನಿಮಗೆ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಹದಕ್ಕೆ ಕಲಿಸ್ಕೋಬೇಕು. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂಥರ ತಾಲಿಪಟ್ಟು ಥರನೇ ಇದು, ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಇರಬೇಕು. ಕಲಸಿದ್ರೆ ಇಷ್ಟು ಗಟ್ಟಿ ಇರಬೇಕಷ್ಟೇ. ಈಗ ನಾವು ಇದನ್ನು ಒಂದು 10-15 ನಿಮಿಷ ಹಾಗೆ ಇಡೋಣ. ಇದು ಚೆನ್ನಾಗಿ ನೆನೆಯಲಿ. ರವೆ ಎಲ್ಲ ಹಾಕಿರ್ತೀವಿ. ಈಗ ಮಿಕ್ಸ್ ಮಾಡಿರೋದನ್ನು ತೆಗೆದು ನೋಡೋಣ ಫ್ರೆಂಡ್ಸ್. ನೋಡಿ, ಈಗ ಇದ್ರ ಜೊತೆಗೆ ನೋಡಿ, ರೆಡ್ ಚಿಲ್ಲಿ ಪೌಡರ್ ಒಂದು 1/4 ಸ್ಪೂನಷ್ಟು, ಕ್ಯಾರೆಟು ಒಂದು 2 ತುರಿದಿರೋದು, ಹಸಿಮೆಣಸಿನಕಾಯಿ ಒಂದು 4 ಸಣ್ಣದಾಗಿ ಕಟ್ ಮಾಡಿರೋದು, ಸೌತೆಕಾಯಿ ಒಂದು ಚಿಕ್ಕದಾದಂತಹ ಸೌತೆಕಾಯಿ ತುರಿದಿರೋದು ಒಂದು, ಮೂಲಂಗಿ ಒಂದು ತುರಿದಿರೋದು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಈರುಳ್ಳಿ ಒಂದು ಸಣ್ಣದಾಗಿರೋಂಥ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ. ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ನಿಮಗೂ ಲೈಕ್ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೀವು ಉಪ್ಪನ್ನು ರುಚಿ ನೋಡ್ಬೋದು, ರುಚಿ ಹೇಗಿದೆ ಅಂತ.
ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ಸ್ವಲ್ಪ ತೆಳುವಾಗಿ ಇದ್ದರೆ ಮಾಡೋಕ್ಕೆ ರೆಸಿಪಿ ಚೆನ್ನಾಗಿರುತ್ತೆ. ಈ ರೀತಿ ಕನ್ಸಿಸ್ಟೆನ್ಸ್ ಇರಬೇಕು. ಈ ರೀತಿ ಕನ್ಸಿಸ್ಟೆಂಟ್ ಇರಿದ್ರೆ ಚೆನ್ನಾಗಿ ಬರುತ್ತೆ ರೆಸಿಪಿ. ಈಗ ಬಾಣಲಿ ಇಟ್ಕೊಂಡು ನೋಡಿ ಪಾನ್ ಇಟ್ಟಿದ್ದೀನಿ, ಸ್ಟವನ್ನು ಹಚ್ಕೊಂಡಿದ್ದೀನಿ. ಇದ್ರ ಮೇಲೆ 1 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಈಗ ಅದರ ಮೇಲೆ ನಾವು ಕಲಸಿರುವಂತಹ ಹಿಟ್ಟನ್ನು ನೋಡಿ ಈ ರೀತಿ ಹದಕ್ಕಿರಬೇಕು. ಹಿಟ್ಟನ್ನು ಹಾಕೋಣ. ಸ್ವಲ್ಪ ಆಯಿಲನ್ನು ಅದರ ಮೇಲೆ ಹಾಕೋಣ ಫ್ರೆಂಡ್ಸ್. ಈಗ ಒಂದು ಪ್ಲೇಟನ್ನು ಮುಚ್ಚೋಣ. ಬೇಯಲಿ, ಚೆನ್ನಾಗಿ ಬೇಯಬೇಕು. ಯಾಕಂದರೆ ರವೆ ಎಲ್ಲ ಹಾಕಿರ್ತೀವಿ, ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಬರುತ್ತೆ. ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಿಕ್ಕಿರುವಂತಹ ವಸ್ತುಗಳನ್ನು ಯಾಕೆ ಫ್ರೆಂಡ್ಸ್ ಬಿಸಾಕಬೇಕು? ನಾವು ತುಂಬಾ ಟೇಸ್ಟಾಗಿರುವಂಥ ರೆಸಿಪಿಗಳನ್ನು ಮಾಡ್ಕೋಬೋದಲ್ವ. ಹಸಿಮೆಣಸಿನ್ಕಾಯಿ 1-2 ಮಿಕ್ಕಿರುತ್ತೆ, ರವೆ ಒಂದು ಸ್ವಲ್ಪ ಮಿಕ್ಕಿರುತ್ತೆ, ಮೈದಾ ಒಂದು ಸ್ವಲ್ಪ ಮಿಕ್ಕಿರುತ್ತೆ, ಗೋಧಿ ಹಿಟ್ಟು ಒಂದು ಸ್ವಲ್ಪ ಮಿಕ್ಕಿರುತ್ತೆ. ಇಂಥ ವಸ್ತುಗಳನ್ನೆಲ್ಲ ಬಿಸಾಕೋ ಬದಲು 1-2 ಕ್ಯಾರೆಟು, 1 ಹುರುಳಿಕಾಯಿ, ಒಂದು ಸ್ವಲ್ಪ ಯಾವುದಾದ್ರೂ ತರಕಾರಿಗಳೆಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಮೊಸರು ಮಿಕ್ಕಿರುತ್ತೆ ಮನೆಗಳಲ್ಲಿ, ಅಂಥ ಮೊಸರನ್ನು ಮಿಕ್ಸ್ ಮಾಡಿಕೊಂಡು ರೆಸಿಪಿ ತಯಾರು ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ರೆಸಿಪಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ತಿನ್ನಿ ಬ್ರೇಕ್ಫಾಸ್ಟ್ಗೆ. ಚೆನ್ನಾಗಿ ಬೇಯಲಿ. ಈ ಕಡೆನೂ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡ್ಕೋಬೇಕಾಗುತ್ತೆ ಎಲ್ಲನೂ. ಈಗ ಇದು ಬೆಂದಿದೆ, ತೆಗೆದುಬಿಡೋಣ ಪ್ಲೇಟ್ಗೆ. ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ. ಮತ್ತೆ ಆಯಿಲ್ ಹಾಕಬೇಕು ಹೆಂಚಿಗೆ. ಇದ್ರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕೋಣ. ಮತ್ತೆ ಮುಚ್ಚಳ ಮುಚ್ಚೋಣ. ಸೇಮ್ ಅದೇ ರೀತಿ ಫ್ರೆಂಡ್ಸ್, ಫಸ್ಟ್ ಯಾವ್ದು ರೀತಿ ಮಾಡಿದನೋ ಅದೇ ರೀತಿ ಎಲ್ಲನೂ ಮಾಡ್ಕೊಳ್ಳಿ. ತುಂಬ ರುಚಿಕರವಾಗಿರುತ್ತೆ.